ಆಯಿತು. ನಮಸ್ಕಾರ ಸ್ನೇಹಿತರೆ, ನಾನು ಇ ಬಸವರಾಜು, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಕಾರ್ಯದರ್ಶಿ. ನಾಳೆ ನ್ಯಾಷನಲ್ ಸ್ಪೇಸ್ ಡೇ ಎನ್ನುವ ಒಂದು ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮ ಎಲ್ಲ ಕಡೆ ನಡೆಯುತ್ತೆ. ನಮ್ಮ ಇಸ್ರೋ ಸಂಸ್ಥೆನವರು ಚಂದ್ರನ ಮೇಲೆ ಚಂದ್ರಯಾನದ ಮೂಲಕ ಲ್ಯಾಂಡರನ್ನು, ಅದರಲ್ಲೂ ಧ್ರುವ ಪ್ರದೇಶದಲ್ಲಿ ಸುರಕ್ಷಿತವಾಗಿ ಇಳಿಸಿದ ಒಂದು ಸಂದರ್ಭವನ್ನು ಇಡೀ ದೇಶದಾದ್ಯಂತ ಒಂದು ಸಂಭ್ರಮಾಚರಣೆಯ ಭಾಗವಾಗಿ ಅದನ್ನು ಆಚರಿಸಲಾಗ್ತಾ ಇದೆ. ಅನೇಕ ಸಂಸ್ಥೆಗಳು ಎಲ್ಲರೂ ಅದೇ ದಿನ ಮಾಡಬೇಕಂದ್ರೆ ಪರಿಣಿತರು, ಸಂಪನ್ಮೂಲ ವ್ಯಕ್ತಿಗಳು ಸಿಗೋದು ಕಷ್ಟ ಅಂದ್ಬಿಟ್ಟು ಕೆಲವರು ಇವತ್ತು ಮಾಡ್ತಾರೆ, ಕೆಲವರು ಬೇರೆ ದಿನವೂ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಆಸ್ಟ್ರೋಫಿಸಿಕ್ಸ್ ಗೊತ್ತಿರೋರು ಅಥವಾ ಇಸ್ರೋದಲ್ಲಿ ಕೆಲಸ ಮಾಡೋವಂಥವ್ರನ್ನೇ ಎಲ್ಲರೂ ಕೂಡ ಆಯ್ಕೆ ಮಾಡಿಕೊಂಡು ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ದಿನ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, KSTA, ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿನವರು ಅವ್ರದ್ದೇ ಒಂದು ಸ್ವಂತ ಸ್ಥಳ ಇದೆ ಬೆಂಗಳೂರಿನಲ್ಲಿ. ಅವರ ಆಡಿಟೋರಿಯಂನಲ್ಲಿ ಒಂದು ಉಪನ್ಯಾಸವನ್ನು ಏರ್ಪಡಿಸಿದರು. ದೀಪಂಕರ್ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ನಲ್ಲಿದ್ದಾರೆ ಮತ್ತು ನೈನಿತಾಲ್ನ ಅಬ್ಸರ್ವೇಟ್ರಿಯ ನಿರ್ದೇಶಕರು ಕೂಡ ಅವರು ಬಂದು ಇವತ್ತು ಉಪನ್ಯಾಸವನ್ನು ಕೊಟ್ಟರು. ಉಪನ್ಯಾಸ ಅದರಲ್ಲಿ ಬಹಳ ಮುಖ್ಯವಾಗಿ ಆದಿತ್ಯ ಪ್ರಾಜೆಕ್ಟ್ ಬಗ್ಗೆ, ಸೂರ್ಯನ ಅಧ್ಯಯನ, ಇದರ ಬಗ್ಗೆ ಎಲ್ಲ ಸಾಕಷ್ಟು ವಿವರಣೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳುವಾಗ ಒಂದು ಪ್ರಶ್ನೆ ಬಂತು. ಏನಪ್ಪ ಅಂದರೆ, ಸೂರ್ಯಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿಯರು ಗ್ರಹಣವನ್ನು ನೋಡಿದರೆ ವಿಕಲಾಂಗ ಮಕ್ಕಳು ಹುಟ್ಟುತ್ತವೆ, ಆ ಥರದ್ದು ನಾನೆಲ್ಲ ಕೇಳಲ್ಪಟ್ಟೆ ಅಂತ ಒಬ್ಬರು ವಿದ್ಯಾರ್ಥಿ ಪ್ರಶ್ನೆಯನ್ನು ಕೇಳಿದರು. ಆಗ ಅದು ದೀಪಂಕರ್ ಅವರು ಹೇಳಿದರು, ಇಟ್ಸ್ ಎ ಮಿತ್, ಇದು ಸತ್ಯಕ್ಕೆ ದೂರವಾದಂಥ ಒಂದು ತಪ್ಪು ನಂಬಿಕೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾನು ಇಡೀ ಸಂಪೂರ್ಣ ಸೂರ್ಯಗ್ರಹಣವನ್ನು ಪ್ರಪಂಚದ ಅನೇಕ ಕಡೆಗಳಲ್ಲಿ ವೀಕ್ಷಣೆ ಮಾಡಿದ್ದೇನೆ. ಏರೋಪ್ಲೇನ್ನಲ್ಲಿ ಅದನ್ನು ವೀಕ್ಷಣೆ ಮಾಡಿದ್ದೇವೆ. ಅಲ್ಲೆಲ್ಲ ಹೋಗಿ ನಾವು ಆ ಟೈಮ್ನಲ್ಲಿ ಆಹಾರ ತಿನ್ನಬಾರ್ದು ಅನ್ನೋದು ತಪ್ಪು. ಈ ರೀತಿ ವಿಕಲಾಂಗ ಮಕ್ಕಳು ಹುಟ್ಟುತ್ತವೆ ಗರ್ಭಿಣಿಯವ್ರು ನೋಡಿದರೆ ಅನ್ನೋದು ಕೂಡ ತಪ್ಪು. ನಾವು ಆ ಟೈಮ್ನಲ್ಲಿ ಲಾಡನ್ನು ಸಿಹಿ ವಿತರಣೆ ಮಾಡಿ ತಿಂತೀವಿ ಅಂಥೇಳಿ ಅವರು ಭಾಳ ಕ್ಲಿಯರಾಗಿ ಅದನ್ನು ವಿವರಿಸಿದರು. ಆಮೇಲೆ ಅವರೊಂದು ಮಾತು ಹೇಳಿದರು. ಏನಂದರೆ, ನೋಡಿ, ಸೂರ್ಯ ಎಲ್ಲೋ ಇರ್ತಾನೆ, ಚಂದ್ರ ಅಡ್ಡ ಬರ್ತಾನೆ. ಸೂರ್ಯನಿಗೆ ಚಂದ್ರ ಅನ್ನೋ ಒಂದು ಆಬ್ಜೆಕ್ಟ್ ಅಡ್ಡ ಬಂದಿದೆ ಅಂತ ಸೂರ್ಯನಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ಸೂರ್ಯನಿಗೆ ನಾನು ಅಡ್ಡ ಹೋಗ್ತಾ ಇದ್ದೀನಿ ಅಂತ ಚಂದ್ರನಿಗೂ ಗೊತ್ತಿರೋದಿಲ್ಲ. ಇದೊಂದು ಈ ನೈಸರ್ಗಿಕವಾಗಿ ಗ್ರಹಗಳ, ನಕ್ಷತ್ರಗಳ ಚಲನೆಯ ಸಂದರ್ಭದಲ್ಲಿ ಈ ರೀತಿ ಗ್ರಹಣಗಳಾಗುವುದು ಒಂದು ಸ್ವಾಭಾವಿಕವಾದದ್ದು. ಆಗ ವಿಶೇಷವಾದ ಏನು ಘಟನೆಗಳು ನಡೆಯೋದಿಲ್ಲ. ಹಾಗಾಗಿ ಯಾರೂ ಕೂಡ ಆತಂಕ ಪಡುವಂಥದ್ದು ಅಗತ್ಯವಿಲ್ಲ ಅಂತ ಅವ್ರು ಹೇಳಿದರು. ಇಲ್ಲಿ ಒಂದು ನನಗೇನು ನೆನಪಾಯಿತು ಅಂದರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ನಲ್ಲಿ ನಮ್ಮ ಜನವಿಜ್ಞಾನ ಚಳವಳಿಯ ಡಾಕ್ಟರ್ S ಚಟರ್ಜಿ ಅಲ್ಲಿ ವರ್ಕ್ ಮಾಡಿದವರು. ಅವರ ಶ್ರೀಮತಿ ಡಾಕ್ಟರ್ ವಾಣಿ ಚಟರ್ಜಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಕೆಲಸವನ್ನು ಮಾಡಿ ನಿವೃತ್ತರಾಗಿದ್ದಾರೆ. ಆ ವಾಣಿ ಚಟರ್ಜಿ ಅವರು ಗರ್ಭಿಣಿ ಇದ್ದಾಗ S ಚಟರ್ಜಿ ಅವರು ಎಲ್ಲ ಹೋಗಿ ಸಂಪೂರ್ಣ ಗ್ರಹಣವನ್ನು ವೀಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಆ ಚಟರ್ಜಿ ಮತ್ತು ವಾಣಿಯವರ ಇಬ್ಬರು ಮಕ್ಕಳು ಕೂಡ ಅತ್ಯಂತ ಆರೋಗ್ಯವಂತರು ಮತ್ತು ಕ್ರಿಯಾಶೀಲರು. ಇಡೀ ಸಮಾಜದಲ್ಲಿ ತಮ್ಮದೇ ಆದ ಒಂದು ಕ್ಷೇತ್ರವನ್ನು ಗುರುತಿಸ್ಕೊಂಡು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಈ ಗ್ರಹಣ ಇದ್ದಾಗ ಜನಗಳನ್ನು ಭಯಪಡಿಸುವಂಥ ಜ್ಯೋತಿಷಿಗಳು, ನಾವು ಭಯೋತ್ಪಾದಕರು ಅಂತ ಕರಿತೀವಿ. ಅದೇ ರೀತಿ ಕಾಲ ಚೆನ್ನಾಗಿಲ್ಲ, ಒಳ್ಳೆಯ ಕಾಲ, ಕೆಟ್ಟ ಕಾಲ, ಈ ರೀತಿಯ ಮತ್ತು ಈ ಫಲ ಜ್ಯೋತಿಷ್ಯವನ್ನು ಹೇಳೋದ್ರ ಮೂಲಕ ನಿಮಗೆ ಏನೋ ಸಮಸ್ಯೆ ಇದೆ, ಅದಕ್ಕಿಂತ ಪರಿಹಾರವನ್ನು ಮಾಡ್ಕೊಳ್ಳಿ, ಈ ರೀತಿ ಮತ್ತು ವಾಸ್ತು ದೋಷದ ಬಗ್ಗೆ ಹೇಳಿ ಜನರಿಗೆ ನಿಮಗೆ ಏನೋ ಈ ಬಾಗಿಲಾಗಿ ಬರೋದಿಲ್ಲ, ನಿಮ್ಮ ಬಿಸ್ನೆಸ್ ಡೌನ್ ಆಗಿದೆ, ಏನೋ ಒಂದು ಕಥೆಗಳನ್ನು ಹೇಳಿ ಜನಗಳಿಂದ ಅವರ ದುಡ್ಡನ್ನು ಕಸೀತಾರೆ ಮತ್ತು ಅವ್ರಿಗೆ ನಷ್ಟವನ್ನು ಉಂಟು ಮಾಡ್ತಾರೆ. ಹಾಗಾಗಿ ಇವತ್ತು ವಿಜ್ಞಾನಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರು. ಅವರು ಗ್ರಹಣದ ಸಂದರ್ಭದಲ್ಲಿ ಈ ಥರ ಏನೂ ಆಗೋದಿಲ್ಲ, ಆಹಾರ ಕೆಡೋದಿಲ್ಲ, ಅಥವಾ ಗರ್ಭಿಣಿಯರು ವೀಕ್ಷಣೆ ಮಾಡಿದರೆ ವಿಕಲಾಂಗ ಮಕ್ಕಳು ಹುಡ್ತಾರೆ ಅನ್ನೋದು ಕೂಡ ಒಂದು ತಪ್ಪು ತಿಳುವಳಿಕೆ ಅಂತ ಅಂದ್ಬಿಟ್ಟು. ಅದೇ ರೀತಿ ನಮ್ಮ ಡಾಕ್ಟರ್ CR ಚಂದ್ರಶೇಖರ್ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಅಧ್ಯಕ್ಷರು,
ಅವರು ನಮ್ಮ ಅನೇಕ ಸಭೆಗಳಲ್ಲಿ ಹೇಳ್ತಾರೆ, ನೋಡಿ ದೆವ್ವ ಭೂತ ಅನ್ನೋದು ಇಲ್ಲ ಅನ್ನೋದ್ರ ಬಗ್ಗೆ ನಮ್ಮ ನಿಮ್ಹಾನ್ಸ್ನಲ್ಲೇ ಸ್ಟಡಿಯನ್ನು ಮಾಡಿ ರಿಪೋರ್ಟ್ ಕೊಟ್ಟಿದ್ದೀವಿ, ಯಾರು ಕೂಡ ಅದ್ರ ಬಗ್ಗೆ ಗಾಬರಿ ಆಗುವ ಅಗತ್ಯವಿಲ್ಲ ಅಂತ. ಆದ್ರೂ ಕೆಲವರು ಈಗಲೂ ಅದೇನೋ ದೆವ್ವ ಅಂತೆ ಭೂತ ಅಂತೆ ನಮಗೆ ಟೈಮ್ ಚೆನ್ನಾಗಿಲ್ವಂತೆ ಅಂತ ನಂಬಿಕೆಯ ಮೂಲಕ ತಮ್ಮ ಕೆಲಸಗಳನ್ನು ಯಶಸ್ವಿ ಆಗೋದ್ರಲ್ಲಿ ಸ್ವಲ್ಪ ಹಿಂದೆ ಆಗಿಬಿಡ್ತಾರೆ ಮತ್ತು ಆರ್ಥಿಕವಾದ ಮತ್ತು ಬೇರೆ ಬೇರೆ ಥರದ ನಷ್ಟವನ್ನು ಉಂಟು ಮಾಡಿಕೊಡ್ತಾರೆ. ಹಾಗಾಗಿ ನಾವು ಮೊನ್ನೆ ತಾನೇ 20ನೇ ತಾರೀಕು ಆಗಸ್ಟ್ 20ರಂದು ರಾಷ್ಟ್ರೀಯ ವೈಜ್ಞಾನಿಕ ಮನೋವೃತ್ತಿ ದಿನಾಚರಣೆಯ ಸಂದರ್ಭದಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸ್ಕೊಳ್ಬೇಕು, ಅದೇ ಒಂದು ಮಾನವೀಯತೆ, ಅದೇ ಒಂದು ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ನಾಳಿನ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಕೂಡ ಯಶಸ್ವಿಯಾಗಲಿ. ಎಲ್ಲರಿಗೂ ಕೂಡ ಈ ನಮ್ಮ ಸೌರಮಂಡಲದ ಬಗ್ಗೆ, ವಿಶ್ವದ ಬಗ್ಗೆ ವೈಜ್ಞಾನಿಕವಾದ ತಿಳುವಳಿಕೆ ಹೆಚ್ಚುತ್ತಾ ಈ ಥರದ್ದೇನು ಮಿತ್ಗಳಿದೆ, ಅಪನಂಬಿಕೆಗಳಿದೆ, ಅದು ಜನರಿಂದ ದೂರವಾಗಲಿ. ಆ ದಿಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.